ಒಂದಾನೊಂದು ಕಾಲದಲ್ಲಿ ಭಾರತದಲ್ಲಿ ಮುಘಲ್ ಬಾದ್ಶಾ ಅಕ್ಬರ್ನ ರಾಜಭಾರವಿತ್ತು. ಅವರ ಈ ದರ್ಬಾರದಲ್ಲಿ ಬೀರಬಲ್ಲನೂ ಕೂಡ ಇದ್ದರು. ಅವರು ಅಕ್ಬರನ ಮುಖ್ಯ ಸಲಹೆಗಾರರಾಗಿದ್ರು. ಬೀರಬಲ್ಲ ಬಹಳ ಬುದ್ಧಿವಂತರಾಗಿದ್ರು. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇವರ ಬಳಿ ಇರ್ತಿತ್ತು. ರಾಜರು ಅವರ ಆಲೋಚನೆಗಳಿಂದ ಬಹಳ ಪ್ರಭಾವಿತರಾಗಿದ್ರು. ಆದರೂ ಕೂಡ ಆಗಾಗ್ಗೆ ಅವರ ಬುದ್ಧಿವಂತಿಕೆಯ ಪರೀಕ್ಷೆ ಮಾಡ್ತಿದ್ರು. ಹೀಗೆ ಒಂದಿನ ಮಳೆಯ ವಾತಾವರಣವಿತ್ತು. ಅಕ್ಬರ್ ಅವರು ಉದ್ಯಾನವನದಲ್ಲಿ ಓಡಾಡುತ್ತಾ ವಾತಾವರಣದ ಆನಂದ ಸವಿಯುತ್ತಿದ್ದರು. ಬೀರ್ಬಲ್, ನನ್ಗೆ ಈ ಮಳೆಯ ವಾತಾವರಣ ತುಂಬಾ ಖುಷಿ ನೀಡ್ತಿದೆ. ಎಲ್ಲಾ ಕಡೆ ಹಚ್ಚ ಹಸಿರೇ ಕಾಣಿಸ್ತಿದೆ. ಮರ, ಗಿಡ, ಪಕ್ಷಿ ಹೀಗನಿಸುತ್ತೆ ಎಲ್ಲರೂ ಹಸಿರು ಬಣ್ಣದ ಬಟ್ಟೆ ತೊಟ್ಕೊಂಡಂತೆ. ಸರಿ ಹೇಳಿದ್ರಿ ಮಹಾರಾಜ್ರೆ. ಮಳೆಗಾಲದಲ್ಲಿ ಪ್ರಕೃತಿ ತನ್ನನ್ನು ಶೃಂಗರಿಸಿಕೊಳ್ಳುತ್ತೆ. ಮರದ ಎಲೆ ಮಾತ್ರವಲ್ಲ, ಕೊಂಬೆಗಳು ಸಹ ಶುಭ್ರವಾಗಿ ಉಯ್ಯಾಲೆ ಆಡಿದಂತೆ. ನನ್ನ ಮನಸ್ಸು ಕೂಡ ಸಂತೋಷದಿಂದ ತೇಲಾಡುತ್ತಿದೆ ಬೀರ್ಬಲ್. ಹಾಗಾಗಿ ನನ್ಗೂ ಕೂಡ ಹಸಿರು ಬಣ್ಣದ ಬಟ್ಟೆ ಸಿದ್ಧಗೊಳಿಸು. ಅಷ್ಟೇ ಅಲ್ಲ, ಅದ್ರೊಂದಿಗೆ ಒಂದು ಹಸಿರು ಕುದುರೆನೂ ತಾ. ನಾನು ಕೂಡ ಪ್ರಕೃತಿಯ ಬಣ್ಣದೊಂದಿಗೆ ರಾಜ್ಯವನ್ನು ಸುತ್ತಾಡ ಬಯಸ್ತೇನೆ. ಇದೇನ್ ಹೇಳ್ತಿದ್ದೀರಿ ಮಹಾರಾಜ್ರೆ? ಹಸಿರು ಬಣ್ಣದ ಬಟ್ಟೆಯೇನೂ ಸರಿ, ಆದ್ರೆ ಹಸಿರು ಕುದುರೆ ಇದು ಹೇಗೆ ಸಾಧ್ಯ? ಸುಮ್ಮನೆ ವಿಷಯ ತಿರುಗಿಸ್ಬೇಡ ಬೀರ್ಬಲ್. ಒಂದ್ ವೇಳೆ ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ಸ್ಪಷ್ಟವಾಗಿ ನನ್ಗೆ ಹೇಳಿಬಿಡು. ಮತ್ತೆ ನಿನ್ ಸೋಲನ್ನು ಒಪ್ಪಿಕೊಳ್ಳು. ನಾನು ಈ ಕೆಲಸ ಬೇರೆ ಯಾರಿಗಾದ್ರೂ ಒಪ್ಪಿಸ್ತೇನೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಒಂದು ವೇಳೆ ನಿನ್ನಿಂದ ಈ ಕೆಲಸ ಆಗದಿದ್ರೆ ಇಂದಿನಿಂದ ಮಹಲಿನೊಳಗೆ ನಿಮ್ಮ ಪ್ರವೇಶ ತಿರಸ್ಕರಿಸಲಾಗುವುದು. ಇಂದಿನಿಂದ ನಾವು ನಿಮ್ಮ ಮುಖವನ್ನು ನೋಡಲು ಬಯಸೋದಿಲ್ಲ. ಮಹಾರಾಜರ ಮಾತನ್ನು ಕೇಳಿ ಬೀರಬಲ್ಲನಿಗೆ ತುಂಬಾ ಯೋಚನೆಯಾಗತ್ತೆ. ಹಸಿರು ಬಣ್ಣದ ಕುದುರೆ ತರಲು ಸಾಧ್ಯವೇ ಇಲ್ಲ. ಈ ವಿಷಯ ಸ್ವತಃ ಮಹಾರಾಜರಿಗೂ ತಿಳಿದಿರಬಹುದು. ಪ್ರಾಯಶಃ ಅವರು ನನ್ನ ಪರೀಕ್ಷೆ ತೆಗೆದುಕೊಳ್ತಿರಬಹುದು. ಒಂದ್ ವೇಳೆ ಈ ವಿಷಯವಾದ್ರೆ ಬೀರ್ಬಲ್ ಎಂದು ಯಾವ ಪರೀಕ್ಷೆಯಲ್ಲೂ ಉತ್ತೀರ್ಣನಾಗದಿರಲು ಎಂದಿಗೂ ಸಾಧ್ಯವೇ ಇಲ್ಲ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ಬಹಳ ಸಮಯ ಯೋಚಿಸಿದ ನಂತರ ಬೀರ್ಬಲ್ ಅಕ್ಬರನಿಗೆ ಹೇಳ್ತಾರೆ, ಸರಿ ಮಹಾರಾಜ್ರೆ, ಒಂದ್ ವೇಳೆ ಇದೇ ನಿಮ್ಮ ಇಚ್ಛೆ ಆದ್ರೆ ಹಸಿರು ಕುದುರೆಯ ಮೇಲೆ ಸವಾರಿ ಮಾಡೋದು. ನಾನ್ ನಿಮ್ಗಾಗಿ ಖಂಡಿತ ಹಸಿರು ಕುದುರೆ ತರ್ತೇನೆ. ಆದ್ರೆ ನನ್ಗೆ ಸ್ವಲ್ಪ ಸಮಯದ ಅಗತ್ಯವಿದೆ. ಸರಿ ಬೀರ್ಬಲ್, ನಿಮ್ಗೆ 7 ದಿನಗಳ ಕಾಲಾವಕಾಶ ನೀಡಿದ್ದೇನೆ. ಇಂದಿನಿಂದ 8ನೇ ದಿನದಲ್ಲಿ ನೀವು ಕುದುರೆಯೊಂದಿಗೇನೆ ಇಲ್ಲಿ ಉಪಸ್ಥಿತರಿರ್ಬೇಕು. ಒಂದ್ ವೇಳೆ ನೀವು ವಿಫಲರಾದ್ರೆ ನಿಮ್ಮನ್ನು ರಾಜ್ಯದಿಂದ ಬಹಿಷ್ಕರಿಸಲಾಗುತ್ತೆ. ನಿಮ್ ಷರತ್ತು ನನ್ಗೆ ಒಪ್ಪಿಗೆ ಇದೆ ಮಹಾರಾಜ್ರೆ. ರಾಜ ಅಕ್ಬರರ ಅಪ್ಪಣೆ ಪಡೆದು ಬೀರಬಲ್ಲ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಪೂರ್ತಿ ರಾಜ್ಯದಲ್ಲಿ ಓಡಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ತಿರುಗ್ತಾ ತಿರುಗ್ತಾ 6 ದಿನಗಳು ಕಳೆದು ಹೋಗ್ತವೆ. ನಾಳೆ ಮಹಾರಾಜರು ನೀಡಿದ ಕಾಲಾವಕಾಶದ ಕೊನೆಯ ದಿನ. ಆದಷ್ಟು ಬೇಗ ನಾನು ಏನಾದ್ರೂ ಉಪಾಯ ಮಾಡಲೇಬೇಕು. ಹೀಗೆ ಯೋಚಿಸುತ್ತಲೇ 6ನೇ ಮತ್ತು ಕೊನೆ ದಿನ ಮುಗ್ದು ಹೋಗುತ್ತೆ. ಹಸಿರು ಕುದುರೆ ಇವರಿಗೆ ಸಿಕ್ಕಲೇ ಇಲ್ಲ. 8ನೇ ದಿನ ರಾಜರು ತಮ್ಮ ಸಿಪಾಯಿಗಳನ್ನು ಕರೆಯುತ್ತಾರೆ. ಸೇವಕರೇ, ಹೋಗಿ ನೋಡಿ ಬೀರ್ಬಲ್ ಎಲ್ಲಿದ್ದಾನೆಂದು. ಮತ್ತೆ ಅವರಿಗೆ ಕೇಳಿ ನಾನು ಹೇಳಿದ ಕೆಲಸ ಅವರಿಂದ ಆಯ್ತೋ ಇಲ್ಲವಾ ಎಂದು. ರಾಜರ ಅಪ್ಪಣೆಯಂತೆ ಸಿಪಾಯಿಗಳು 4 ಕಡೆ ಬೀರಬಲ್ಲನನ್ನು ಹುಡುಕಲು ಹೊರಡುತ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಬೀರಬಲ್ಲ ಇಲ್ಲಿ ಮರದ ಕೆಳಗೆ ಕೂತ್ಕೊಂಡಿರ್ತಾರೆ. ಹುಜೂರ್, ಮಹಾರಾಜರು ನಿಮ್ಗೆ ಇಷ್ಟು ಪ್ರಮುಖ ಕೆಲಸ ಒಪ್ಪಿಸಿದ್ದಾರೆ, ಆದ್ರೆ ನೀವು ಇಲ್ಲಿ ಆರಾಮವಾಗಿ ಕುಳಿತು ಮಾವು ತಿಂತಿದ್ದೀರಾ. ಅರೆ, ತುಂಬಾ ರುಚಿಕರವಾದ ಮಾವಿನ ಹಣ್ಣಿದು. ತಗೊಳ್ಳಿ, ನೀವು ತಿನ್ನಿ. ಭೋಜನ ತ್ಯಾಗ ಮಾಡೋದ್ರಿಂದ ಒಂದ್ ವೇಳೆ ಕೆಲಸ ಆಗೋದಾದ್ರೆ ಜಗತ್ತಿನ ಅರ್ಧದಷ್ಟು ಜನ ಊಟ ತ್ಯಾಗ ಮಾಡ್ತಿದ್ರು. ಸಮಸ್ಯೆ ಬೇಕಾದ್ರೆ ಎಷ್ಟೇ ದೊಡ್ಡದಿರ್ಲಿ, ಆದ್ರೆ ಊಟವನ್ನು ಎಂದು ತ್ಯಾಗ ಮಾಡಬಾರ್ದು. ಮನಸ್ಸಾದಾಗ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಹುಜೂರ್, ಮಹಾರಾಜರು ಕೇಳ್ತಿದ್ದಾರೆ, ಅವರು ಹೇಳಿದ ಕೆಲಸ ನೀವು ಮಾಡಿದ್ದೀರೋ ಇಲ್ವೋ ಎಂದು. ಹಾ, ಮಹಾರಾಜರ ಕೆಲಸ ಆಗಿದೆ. ನಡೆಯಿರಿ, ನಾನು ನಿಮ್ಮೊಂದಿಗೆ ಮಹಲಿನತ್ತ ನಡೀತೇನೆ. ಕೆಲಸದ ವಿಷಯ ನಾನು ಮಹಾರಾಜರಿಗೇನೆ ತಿಳಿಸ್ತೇನೆ. ಬೀರಬಲ್ಲ ರಾಜರು ಕಳುಹಿಸಿದಂತ ಸಿಪಾಯಿಗಳೊಂದಿಗೆ ಅರಮನೆಗೆ ಬರುತ್ತಾರೆ. ಬೀರಬಲ್ಲನನ್ನು ನೋಡಿದ ಕೂಡಲೇ ಮಹಾರಾಜರು ಉತ್ಸಾಹದಿಂದ ಕೇಳ್ತಾರೆ, ನಾನು ಹೇಳಿದ ಹಸಿರು ಕುದುರೆ ನಿಮ್ಗೆ ಸಿಕ್ಕಿತೇನೋ? ಮಹಾರಾಜ್ರೆ, ನಾನು ರಾಜ್ಯದ ಮೂಲೆ ಮೂಲೆಯಲ್ಲೂ ಹುಡುಕಾಡಿದೆ. ಆಗ ನನ್ಗೆ ಒಂದ್ ಕಡೆ ನಿಮ್ಮ ಹಸಿರು ಕುದುರೆ ಕಾಣಿಸಿತು. ಆದ್ರೆ ಆ ಕುದುರೆಯ ಮಾಲೀಕ ನನ್ಗೆ ಆ ಕುದುರೆ ನೀಡಲು ಸಿದ್ಧನಿರ್ಲಿಲ್ಲ. ನೀವು ಆ ಕುದುರೆಯನ್ನು ಬಾದ್ಶಾ ಅಕ್ಬರನಿಗಾಗಿ ತರಲು ಬಂದಿದ್ದೀರೆಂದು ಹೇಳಿಲ್ವಾ? ಹೇಳಿದ್ದೆ ಮಹಾರಾಜರೇ, ಆದ್ರೆ ಆ ಕುದುರೆಯ ಮಾಲೀಕ ತುಂಬಾ ಹಠಮಾರಿ ಸ್ವಭಾವದವನು. ಹೇಳ್ತಿದ್ದ, ನಾನ್ಯಾಗೆ ಒಪ್ಪೋದು? ನೀನು ಈ ಕುದುರೆಯನ್ನ ಬಾದ್ಶಾನಿಗೆ ತೆಗೆದುಕೊಂಡು ಹೋಗ್ತಿರುವೆ ಎಂದು. ನೀನು ಒಬ್ಬ ಸುಳ್ಳುಗಾರ, ಮೋಸಗಾರನಾಗಿದ್ರೆ ಹಾಗಾದ್ರೆ ನೀವೇನ್ ಮಾಡಿದ್ರಿ? ಮಹಾರಾಜರೇ, ನಾನವನಿಗೆ ಒಪ್ಪಿಸೋಕೆ ತುಂಬಾ ಪ್ರಯತ್ನ ಪಟ್ಟೆ.
ಆದ್ರೆ ಕೊನೆಗೆ ಅವನು 2 ಷರತ್ತುಗಳ ಮೇಲೆ ತನ್ನ ಕುದುರೆ ನೀಡಲು ಸಿದ್ಧನಾದ ಮಹಾರಾಜರೇ. ಏನು ಷರತ್ತು ಬೀರ್ಬಲ್? ಬೇಗ ಹೇಳು ನನ್ಗೆ. ಒಗಟ್ಟಿನ ಮಾತನಾಡಿ ಕಾಲಹರಣ ಮಾಡ್ಬೇಡ. ಅರೆ ಮಹಾರಾಜರೇ, ನೀವಿಷ್ಟು ಉತ್ತೇಜಿತರಾಗ್ಬೇಡಿ, ಸ್ವಲ್ಪ ತಾಳ್ಮೆಯಿಂದಿರಿ, ಹೇಳ್ತೀನಿ ನಿಮ್ಗೆ. ಮೊದಲನೇ ಷರತ್ತು ಏನಂದ್ರೆ, ನೀವು ಕುದುರೆ ತರಲು ಸ್ವಯಂ ಅಲ್ಲಿಗೆ ಹೋಗ್ಬೇಕು, ಆಗ್ಲೇ ಅವನು ತನ್ನ ಕುದುರೆ ನೀಡ್ತಾನೆ. ಹೌದಾ? ಇಷ್ಟೇನಾ ವಿಷಯ? ನಾನೀಗ್ಲೇ ಹೊರಡಲು ಸಿದ್ಧ. ಹೇಳಿ, ಎಲ್ಲಿಗೆ ಹೋಗ್ಬೇಕಿದೆ? ಅರೆ ಮಹಾರಾಜರೇ, ಪೂರ್ತಿ ಮಾತು ಕೇಳಿಸ್ಕೊಳ್ಳಿ. ಆ ಕುದುರೆಯ ಮಾಲೀಕನ 2ನೇ ಷರತ್ತು ಏನೆಂದ್ರೆ, ಆ ಕುದುರೆಯನ್ನು ತರಲು ಬಾದ್ಶಾ ವಾರದ 7 ದಿನಗಳನ್ನು ಬಿಟ್ಟು ಬೇರೆ ಸಮಯದಲ್ಲೇ ಬರಬೇಕು ಅಂತ. 7 ದಿನಗಳಲ್ಲಿ ಯಾವುದೇ ದಿನ ಅವನು ತನ್ನ ಕುದುರೆ ನಿಮ್ಗೆ ನೀಡೋದಿಲ್ಲ. ಇದೇನು ಮಾತನಾಡ್ತಿದ್ದೀರಾ? ನೀವೇನು ನಮ್ ಜೊತೆ ತಮಾಷೆ ಮಾಡ್ತಿದ್ದೀರಾ? ವಾರದಲ್ಲಿ 7 ದಿನಗಳನ್ನು ಬಿಟ್ಟು ಬೇರೆ ಯಾವುದೇ ಸಮಯ ಎಲ್ಲಿರುತ್ತೆ? ಇರುತ್ತೆ ಮಹಾರಾಜರೇ, ಖಂಡಿತ ಇರುತ್ತೆ. ಯಾವ ರೀತಿ ಹಸಿರು ಬಣ್ಣದ ಕುದುರೆ ಇರಬಹುದಾದ್ರೆ ಅದೇ ರೀತಿ ವಾರದಲ್ಲಿ 8ನೇ ದಿನವೂ ಇರಲು ಸಾಧ್ಯ. ಬೀರಬಲ್ಲರ ಮಾತನ್ನು ಕೇಳಿ ಅಕ್ಬರರ ಸಿಟ್ಟು ಗಾಳಿಯಲ್ಲಿ ಮಾಯವಾಗ್ಬಿಡ್ತು. ಹೀಗೆ ಅವರು ಜೋರಾಗಿ ನಗೋಕ್ ಶುರು ಮಾಡಿದ್ರು. ವಾ ಬೀರ್ಬಲ್, ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನವನ್ನು ಒಪ್ಪಲೇಬೇಕು. ನಿಮ್ಮಲ್ಲಿ ಯಾವುದೇ ಸಮಸ್ಯೆಯ ಪರಿಹಾರವೇ ಇಲ್ಲವೆಂದಿಲ್ಲ. ನಾವು ನಿಮ್ಗೊಂದು ಅಸಂಭವ ಕೆಲಸ ನೀಡಿದ್ದೆವು, ಅದರೊಂದಿಗೆ ಇಂತಹ ಷರತ್ತು ಇಟ್ಟಿದ್ದೆವು. ಯಾವುದನ್ನ ನೀವು ಒಪ್ಪದೇ ಇರಲು ಅಥವಾ ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದ್ರೂ ನೀವು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ಮಾತನ್ನು ಸಾಬೀತುಗೊಳಿಸಿದ್ರಿ. ನಮ್ಮ ದರ್ಬಾರಿನ ನವರತ್ನಗಳಲ್ಲಿ ನಿಮ್ಮನ್ನು ಸೇರಿಸಿಕೊಂಡು ನಾವು ಧನ್ಯರಾದೆವು. ಇದು ನಿಮ್ಮ ದೊಡ್ಡ ಮನಸ್ಸು ಮಹಾರಾಜರೇ. ಒಂದು ವೇಳೆ ನೀವು ನಿಜವಾಗ್ಲೂ ನನ್ನಿಂದ ಸಂತುಷ್ಟರಾಗಿದ್ರೆ ನೀವು ಪುರಸ್ಕಾರ ನೀಡಿ ನನ್ನನ್ನು ಗೌರವಿಸಬಹುದಲ್ವಾ? ಅರೆ ವಾ ಬೀರ್ಬಲ್, ಒಳ್ಳೆ ವಿಷಯ ಹೇಳಿದ್ರಿ ನೀವು. ನಿಮ್ಗೆ ಪುರಸ್ಕಾರ ನೀಡಿ ಪೂರ್ತಿ ರಾಜ್ಯದಲ್ಲಿ ನಿಮ್ಮನ್ನು ಗೌರವಿಸಲಾಗುತ್ತೆ. ಬೀರಬಲ್ಲರು ರಾಜರ ಮಾತನ್ನು ಕೇಳಿ ಬಹಳ ಸಂತೋಷ ಪಟ್ರು. ಮತ್ತೆ ಕಾತುರದಿಂದ ತಮ್ಮ ಪುರಸ್ಕಾರದ ಪ್ರತೀಕ್ಷೆ ಮಾಡ್ತಾ ಇದ್ರು. ರಾಜರಾದ ಅಕ್ಬರರಿಗೆ ಈಗ ಆ ವಿಷಯ ನೆನ್ಪಾಯ್ತು. ಕೆಲವು ದಿನಗಳು ಹೀಗೆ ಕಳೆದು ಹೋದ್ವು. ಆದರೆ ರಾಜರಿಗೆ ಅವರು ಕೊಟ್ಟಂತಹ ಭಾಷೆ ನೆನ್ಪಾಗ್ತಾನೆ ಇರ್ಲಿಲ್ಲ. ಒಂದಿನ ರಾಜ ಅಕ್ಬರ್ ಮತ್ತು ಬೀರಬಲ್ಲರು ಯಮುನಾ ನದಿಯ ದಂಡೆಯಲ್ಲಿ ಓಡಾಡ್ತಾ ಇದ್ರು. ಅಲ್ಲಿ ಅವರು ಒಂದು ಒಂಟೆ ಹೋಗ್ತಾ ಇರೋದನ್ನ ನೋಡಿದ್ರು. ಬೀರ್ಬಲ್, ನಿನ್ಗೆ ತಿಳಿದಿದೆಯಾ ಒಂಟೆಯ ಕುತ್ತಿಗೆ ಡೊಂಕಿ ಯಾಕೆ ಇರುತ್ತೆ? ಈಗ ಬಂದ್ರಲ್ಲ ನನ್ನ ಮಾತಿಗೆ. ಇಂದು ಮಹಾರಾಜರಿಗೆ ಅವರ ಮಾತನ್ನ ನೆನಪಿಸ್ಬೇಕು. ಮಹಾರಾಜರೇ, ಒಂದ್ ವೇಳೆ ನಾವು ಕೊಟ್ಟ ಭಾಷೆ ಪೂರ್ತಿಗೊಳಿಸದಿದ್ರೆ ನಿಧಾನವಾಗಿ ಕುತ್ತಿಗೆ ಡೊಂಕು ಆಗಲು ಶುರುವಾಗುತ್ತೆ. ನನ್ಗನಿಸುತ್ತೆ ಒಂಟೆ ಯಾರಿಗೋ ಕೊಟ್ಟ ಭಾಷೆ ನೆರವೇರಿಸದೇ ಇರಬಹುದು, ಹಾಗಾಗಿ ಅದರ ಕುತ್ತಿಗೆ ಈ ರೀತಿ ಡೊಂಕಾಗಿರ್ಬೋದು. ಬೀರಬಲ್ಲರ ಮಾತನ್ನು ಕೇಳಿ ಅಕ್ಬರ್ಗೆ ಆಶ್ಚರ್ಯವಾಯ್ತು. ಇದೇನು ನೀನು ನಿಜ ಹೇಳ್ತೀಯೇನೋ ಬೀರ್ಬಲ್? ಹಾ ಮಹಾರಾಜರೇ, ಜನರು ಈ ರೀತಿಯೇ ಆಡಿಕೊಳ್ತಾರೆ. ನನ್ಗಂತೂ ನಿಮ್ ಕುತ್ತಿಗೆಯನ್ನು ಸ್ವಲ್ಪ ಡೊಂಕಾಗಿ ಕಾಣಿಸ್ತಿದೆ. ನೀವು ಯಾರಿಗಾದ್ರೂ ಕೊಟ್ಟ ಭಾಷೆ ಮರೆತಿಲ್ಲ ತಾನೇ? ಒಂದ್ಸಲ ನಿಧಾನವಾಗಿ ಯೋಚಿಸಿ ಮಹಾರಾಜರೇ. ಬೀರಬಲ್ಲರ ಮಾತಿನಿಂದ ಅಕ್ಬರ್ ಸ್ವಲ್ಪ ಹೆಚ್ಚಾಗಿ ಯೋಚನೆ ಮಾಡಕ್ ಶುರು ಮಾಡಿದ್ರು. ಆಗ ಅವರಿಗೆ ಕೊಟ್ಟಂತಹ ಭಾಷೆ ನೆನಪಾಗತ್ತೆ. ಬೀರ್ಬಲ್, ನಮ್ಗೆ ನಾವು ಕೊಟ್ಟ ಭಾಷೆ ನೆನಪಾಯ್ತು. ಕೂಡ್ಲೇ ನಮ್ಮೊಂದಿಗೆ ದರ್ಬಾರಿಗೆ ನಡಿ. ಅಕ್ಬರ್ ಹೇಳಿದ ಹಾಗೆ ತಕ್ಷಣ ಅವರು ರಾಜ ದರ್ಬಾರಕ್ಕೆ ಬರ್ತಾರೆ. ಅಲ್ಲಿ ಮಹಾರಾಜರು ಬೀರಬಲ್ಲರಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾರೆ. ಬೀರ್ಬಲ್, ಈಗ ಮತ್ತೊಮ್ಮೆ ನೋಡಿ, ನಮ್ಮ ಕುತ್ತಿಗೆ ಕೂಡ ಒಂಟೆಯಂತೆ ಇನ್ನೂ ಡೊಂಕಾಗಿಲ್ಲ ತಾನೇ? ಇಲ್ಲ ಇಲ್ಲ ಮಹಾರಾಜರೇ, ನಿಮ್ ಕುತ್ತಿಗೆ ನಿಜವಾಗ್ಲೂ ಸರಿಯಾಗಿದೆ. ಕೊಟ್ಟ ಭಾಷೆ ಪೂರ್ತಿಗೊಳಿಸಿದ ನಂತರ ಕುತ್ತಿಗೆ ಸರಿಯಾಗುತ್ತೆ. ಬೀರಬಲ್ಲರ ಮಾತನ್ನು ಕೇಳಿ ಅಕ್ಬರ್ ಕಿಲಕಿಲ ಅಂತ ನಗೋಕ್ ಶುರು ಮಾಡ್ತಾರೆ. ಮತ್ತೆ ಬೀರಬಲ್ಲನನ್ನು ನವರತ್ನದಲ್ಲಿ ಒಬ್ಬರನ್ನಾಗಿ ಮಾಡಿದ್ದಕ್ಕೆ ಹೆಮ್ಮೆ ಪಡ್ತಾರೆ. ಮಹಾರಾಜರಿಗೆ ಅರ್ಥವಾಗಿತ್ತು, ಬೀರಬಲ್ಲರು ಈ ಒಂಟೆ ಮುಖಾಂತರ ನಾನ್ ಕೊಟ್ಟ ಭಾಷೆಯನ್ನು ನೆನಪು ಮಾಡಿಸಿದ್ರು ಎಂದು. ಹಾಗಾಗಿ ಬಾದ್ಶಾ ಅಕ್ಬರ್ ಅವರು ಬೀರ್ಬಲರ ಉತ್ತರಕ್ಕೆ ತಪ್ಪು ತಿಳ್ಕೊಳ್ಳದೆ ತಮ್ಮ ತಪ್ಪನ್ನು ತಕ್ಷಣ ಸುಧಾರಿಸ್ಕೊಂಡ್ರು. ಬಗ್ದಾದ್ ನಗರದಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಅಲಾದೀನ್. ಅಲಾದೀನ್ ಒಬ್ಬ ಬಡ ಹುಡುಗ. ಆ ಹುಡುಗನ್ಗೆ ಈ ಪ್ರಪಂಚದಲ್ಲಿ ಇದ್ದಿದ್ದು ಅವ್ರ ತಾಯಿ ಮಾತ್ರ. ಒಂದಿನ ಅವನ್ ಬಾಗಿಲನ್ನ ಯಾರೋ ತಟ್ಟಿದ್ರು. ಬಾಗ್ಲಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ. ನೀವ್ ಯಾರು? ಎಲ್ಲಿಂದ ಬಂದಿದ್ದೀರಿ? ನಾನು ಅಲ್ಲಾವುದ್ದೀನ್ನ ಅಪ್ಪನ ಮಿತ್ರ. ನೀವು ಬಡತನದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು. ನಾನು ಸಹಾಯ ಮಾಡೋದಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಾನು ಅರಬ್ ದೇಶದ ಒಬ್ಬ ವ್ಯಾಪಾರಿ. ನಿಮ್ಗೆ ಇಷ್ಟ ಆದ್ರೆ ಅಲಾದಿನ ಕೂಡ ನನ್ನ ಜೊತೆಗೆ ಕೆಲ್ಸಕ್ಕೆ ಇಟ್ಕೋತೀನಿ. ಅದಕ್ಕೆ ಬದಲಾಗಿ ಒಳ್ಳೆಯ ಸಂಬಳವನ್ನು ಕೂಡ ಕೊಡ್ತೀನಿ. ಇದರಿಂದ ನಿಮ್ಮ ಬಡತನ ದೂರ ಆಗುತ್ತೆ. ವ್ಯಾಪಾರಿ ಮಾತನ್ನ ಕೇಳಿ ಅಲಾದಿನ್ನ ತಾಯಿ ತುಂಬಾ ಖುಷಿ ಆಗ್ತಾಳೆ. ಅವನನ್ನ ವ್ಯಾಪಾರಿ ಜೊತೆ ಕಳಿಸ್ಕೊಡ್ತಾಳೆ. ಬಹಳ ದಿನಗಳ ಯಾತ್ರೆ ನಂತರ ಅವರಿಬ್ರು ಒಂದು ನಿಶಬ್ದವಾದ ಮರುಭೂಮಿಗೆ ತಲುಪ್ತಾರೆ. ನೀವೊಬ್ರು ವ್ಯಾಪಾರಿ ಅಂತ ನನ್ನ ಹತ್ರ ಹೇಳ್ತಾ ಇದ್ರಿ, ಆದ್ರೆ ಇಲ್ಲಿ ನೀವು ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲಿ ಯಾರು ಇಲ್ವಲ್ಲ? ಇಲ್ಲಿ ನೋಡು ಅಲ್ಲಾದೀನ್, ನಾನೊಂದು ಮುಖ್ಯವಾದ ಕಾರ್ಯಕ್ಕೋಸ್ಕರ ನಿನ್ನ ಕರ್ಕೊಂಡ್ ಬಂದಿದ್ದೀನಿ.
ಯಾವುದೇ ಸಮಯದಲ್ಲೂ ಕೂಡ ಈ ಉಂಗುರದ ಬಳಿ ನೀನು ಸಹಾಯ ಕೇಳಿದರೆ ಅದು ನಿನಗೆ ಸಹಾಯ ಮಾಡುತ್ತೆ. ವ್ಯಾಪಾರಿ ಒಂದು ಹೊಳಿತಿರುವಂತ ವಜ್ರದ ಉಂಗ್ರನ ಅಲಾದಿನ್ಗೆ ಕೊಟ್ಬಿಡ್ತಾನೆ. ಆಮೇಲೆ ಅವನು ಒಂದು ಮಂತ್ರವನ್ನ ಹೇಳ್ಕೊಳ್ತಾನೆ ಮತ್ತೆ ಕೈಯಲ್ಲಿ ಬೂದಿನ ತಗೊಂಡು ಗಾಳಿಯಲ್ಲಿ ಊಗ್ಬಿಡ್ತಾನೆ. ನೋಡ್ತಾ ನೋಡ್ತಾ ಆ ಬೂದಿ ಹೊಗೆಯ ಸುಂಟ್ರ ಗಾಳಿ ಆಗುತ್ತೆ. ಎಲ್ಲ ಕಡೆ ಬರೀ ಧೂಳೆ ಕಾಣಿಸ್ತಿರುತ್ತೆ. ಧೂಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಆಗ ಅಲಾದಿನ್ಗೆ ಅವನ ಎದುರುಗಡೆ ಯಾವುದೋ ಒಂದು ಗುಹೆಯ ಬಾಗಿಲು ಕಾಣ್ಬರುತ್ತೆ. ಇದೇಗ್ ಸಾಧ್ಯ? ಇದ್ದಕ್ಕಿದ್ದಂತೆ ಈ ಗುಹೆ ಹೆಂಗ್ ಬಂತು? ಸ್ವಲ್ಪ ಸಮಯ ಮುಂಚೆ ಇಲ್ಲಿ ಎಲ್ಲವೂ ಮರಳಾಗಿತ್ತು. ಈ ರೀತಿ ಮಾತಾಡ್ತಾ ನಿನ್ನ ಸಮಯವನ್ನ ವ್ಯರ್ಥ ಮಾಡ್ಬೇಡ ಅಲಾದೀನ್. ನೀನ್ ಆದಷ್ಟು ಬೇಗ ಈ ಗುಹೆ ಒಳಗಡೆ ಹೋಗ್ಲೇಬೇಕು. ಗುಹೆಯ ಒಳಗಡೆ ಬೆಳ್ಳಿ, ಬಂಗಾರ, ವಜ್ರ, ರತ್ನ, ಮುತ್ತುಗಳು ಸಿಗುತ್ತವೆ. ಎಷ್ಟು ಬೇಕಾದ್ರೆ ನೀ ಅಷ್ಟನ್ನ ತಗೊಂಬರ್ಬೋದು. ಒಳಗಡೆ ಒಂದು ಹಳೆಯ ದೀಪ ಕೂಡ ಸಿಗುತ್ತೆ. ಆ ಹಳೆಯ ದೀಪ ಮಾತ್ರ ತಗೊಂಬ. ಉಳಿದಿರೋ ಖಜಾನೆ ಎಲ್ಲವೂ ನಿನಗೆ. ಆ ಖಜಾನೆಯಲ್ಲಿ ನನಗೆ ಏನೂ ಬೇಡ. ಆದ್ರೆ ಏನಕ್ಕೆ ನನ್ನ ಒಳಗಡೆ ಕಳಿಸ್ತಾ ಇದ್ದೀರಾ? ನೀವೇ ಹೋಗ್ಬೋದಿತ್ತಲ್ಲ. ಅರೆ ಇಲ್ಲ, ನಾನು ಒಳಗಡೆ ಹೋಗಕ್ಕಾಗಲ್ಲ. ನಿನ್ನ ಆಕಾರಕ್ಕಿಂತ ನಾನು ದೊಡ್ಡವನು. ಗುಹೆಯ ದ್ವಾರ ಸಣ್ಣದು, ಆದ್ದರಿಂದ ಒಳಗಡೆ ನೀನ್ ಮಾತ್ರ ಹೋಗ್ಬೇಕು. ಅಲಾದಿನ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ವ್ಯಾಪಾರಿ ಮತ್ತೆ ಮತ್ತೆ ಹೇಳಿದ್ದಕ್ಕೆ ಅಲಾದಿನ್ ಗುಹೆ ಒಳಗಡೆ ಹೋಗಕ್ಕೆ ತಯಾರಾಗ್ತಾನೆ. ಅಲಾದಿನ್ ಗುಹೆ ಒಳಗಡೆ ಹೋಗ್ತಾನೆ. ಅವನು ಒಳಗಡೆ ದೃಶ್ಯವನ್ನ ನೋಡಿ ಅವನು ದಂಗಾಗ್ಬಿಡ್ತಾನೆ. ಅಲ್ಲಿ ನಿಜವಾಗ್ಲೂ ಖಜಾನೆ ತುಂಬಿಕೊಂಡಿರುತ್ತೆ. ಅದನ್ನ ನೋಡಿ ಅವನು ಜೋರಾಗಿ ನಗ್ತಾನೆ. ಅವನ ಇಡೀ ಜೀವನದಲ್ಲಿ ಇಷ್ಟೊಂದು ಚಿನ್ನವನ್ನ ಅವನು ನೋಡಿರ್ಲಿಲ್ಲ. ಅಲಾದಿನ್ ಅವನ ಜೇಬು ಮತ್ತೆ ಅವನ ಅಂಗಿಯಲ್ಲಿ ಬಹಳಷ್ಟು ಚಿನ್ನವನ್ನ ಇಟ್ಕೊಳ್ತಾನೆ. ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಒಂದು ಮೂಲೆಯಲ್ಲಿ ಅವನಿಗೆ ಹೊಳೆಯುತ್ತಿರುವ ಒಂದು ದೀಪ ಕಾಣುತ್ತೆ. ವ್ಯಾಪಾರಿ ಹೇಳಿದ ಹಾಗೆ ಅಲಾದಿನ್ ದೀಪವನ್ನ ತಗೊಳ್ತಾನೆ ಮತ್ತೆ ವ್ಯಾಪಾರಿಯನ್ನ ಕರೀತಾನೆ. ನಂಗೆ ದೀಪ ಸಿಕ್ತು, ಈಗ ನನ್ನ ಬೇಗ ಹೊರಗಡೆ ಕರ್ಕೊಳ್ಳಿ. ಮೊದ್ಲು ದೀಪವನ್ನ ಕೈಗೆ ಕೊಡು, ನಂತರ ನಿನ್ನ ಎಳ್ದು ಹೊರಗಡೆ ಕರ್ಕೋತೀನಿ. ಇಲ್ಲ, ಮೊದ್ಲು ನನ್ನನ್ನ ಹೊರಗಡೆ ಎಳ್ದು ಕರ್ಕೊಳ್ಳಿ. ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಅರೆ ನಂಬಿಕೆ ಎಲ್ಲ ಇದೆ, ಮೊದ್ಲು ನನ್ನ ಹೊರಗಡೆ ಎಳಿರಿ. ಅರೆ ಆ ಖಜಾನೆ ಎಲ್ಲ ನಿನ್ನ ಹತ್ರನೇ ಇಡ್ಕೋ, ಆ ದೀಪವನ್ನ ಮಾತ್ರ ಕೊಡು. ಇಲ್ಲ, ಮೊದ್ಲು ಹೊರಗಡೆ ಎಳಿ ನನ್ನ. ವ್ಯಾಪಾರಿ ಏನೇನೋ ಆಸೆ ತೋರಿಸಿ ಅಲಾದಿನ್ ಹತ್ರ ದೀಪವನ್ನ ಪಡ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಲಾದಿನ್ ಅವನು ಹೇಳಿದ್ದನ್ನೇ ಹೇಳ್ತಾನೆ. ಮೊದ್ಲು ಹೊರಗಡೆ ಎಳಿ, ಆಮೇಲೆ ನಿಮ್ಗೆ ದೀಪವನ್ನ ಕೊಡ್ತೀನಿ. ಅಲಾದಿನ್ನ ಮಾತನ್ನ ಕೇಳಿ ವ್ಯಾಪಾರಿಗೆ ಕೋಪ ಬರುತ್ತೆ. ಅವನು ಮತ್ತೆ ಮಂತ್ರವನ್ನ ಓದ್ತಾ ಬೂದಿಯನ್ನ ಊದ್ತಾನೆ. ಮತ್ತೆ ಗುಹೆಯ ಬಾಗಿಲು ಒಂದು ದೊಡ್ಡ ಕಲ್ಲಿನಿಂದ ಮುಚ್ಕೊಂಡ್ಬಿಡುತ್ತೆ. ಅಲಾದಿನ್ ತುಂಬಾ ಭಯ ಪಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಈಗ ಏನೂ ಇರ್ಲಿಲ್ಲ. ಅವನು ಜೋರಾಗಿ ಕೂಗ್ತಿರ್ತಾನೆ. ಅವನು ಕಿರ್ಚ್ತಾನೆ, ಅಳ್ತಾನೆ. ಆದ್ರೆ ಅವನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಈ ದೀಪಲ್ಲಿ ಹಾಗೆ ಏನಿದೆ? ಈ ದೀಪವನ್ನ ವ್ಯಾಪಾರಿ ಏನಕ್ಕೆ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ? ಅಲಾದಿನ್ ಇದನ್ನೇ ಯೋಚನೆ ಮಾಡ್ತಾ ಆ ದೀಪವನ್ನ ಅವನ ಬಟ್ಟೆಗೆ ಉಚ್ಕೊಳ್ತಾನೆ. ಆಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಾ ಕಡೆ ಹೊಗೆ ಸುತ್ಕೊಳ್ಳುತ್ತೆ. ಮತ್ತೆ ಹೊಗೆಯಿಂದ ಒಂದು ಆಕೃತಿ ಮೂಡುತ್ತೆ. ಆ ಆಕೃತಿ ದೊಡ್ಡದಾಯ್ತು. ಹೊಗೆ ಸುತ್ಕೊಂಡಾಗ ಅಲಾದಿನ್ ನೋಡ್ತಾನೆ, ಅವನ ಎದುರುಗಡೆ ಗಾಳಿಯಲ್ಲಿ ತೇಲಾಡ್ತಿರೋ 8 ರಿಂದ 10 ಅಡಿ ಇರುವಂತ ಒಬ್ಬ ಮನುಷ್ಯ ಕಾಣ್ತಾನೆ. ಅಲಾದಿನ್ ಭಯದಿಂದ, ಯಾರ್ ನೀನು? ಇಲ್ಲಿ ಹೇಗ್ ಬಂದೆ? ನಾನು ಜೀನ್. ನೀವು ನನ್ನನ್ನ ದ್ವೀಪದಿಂದ ಮುಕ್ತಗೊಳಿಸಿದ್ದೀರಾ. ಇವತ್ತಿಂದ ನೀವೇ ನನ್ನ ಮಾಲೀಕರು. ಜೀನ್ ಮಾಲೀಕರುನಾ? ಇದೆಲ್ಲ ಏನು? ನಂಗೇನೋ ಅರ್ಥನೇ ಆಗ್ತಾ ಇಲ್ಲ. ನೀವು ಗಾಬರಿಗೊಳ್ಳಬೇಡಿ, ನಾನ್ ನಿಮ್ಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡೋದೇ ಇಲ್ಲ. ಇವತ್ತಿಂದ ನಿಮ್ಮ ಎಲ್ಲ ಆಸೆಗಳನ್ನ ಪೂರೈಸೋದು ನನ್ನ ಕರ್ತವ್ಯ. ಹೇಳಿ, ನಿಮ್ಗೋಸ್ಕರ ನಾನ್ ಏನ್ ಮಾಡ್ಲಿ? ನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿ ನನ್ ಮನೆಗೆ ಸೇರಿಸ್ತೀಯಾ? ನೀವು ಹೇಳಿದಂತೆ ಆಗಲೇ, ಹೊರಡಿ. ಜಿನ್ ಇಷ್ಟು ಹೇಳೋ ಅಷ್ಟ್ರಲ್ಲಿ ಅಲಾದಿನ್ ಅದೇ ಕ್ಷಣದಲ್ಲಿ ಅವನ ಮನೆ ತಲುಪ್ಬಿಡ್ತಾನೆ. ಅಮ್ಮ ಹೇಗಿದ್ಯಾ ಅಮ್ಮ? ನೋಡು, ಎಷ್ಟು ಬೆಳ್ಳಿ, ಬಂಗಾರ, ವಜ್ರವೆಲ್ಲ ತಂದಿದ್ದೀನಿ. ಇನ್ ಮುಂದೆ ನಮ್ಗೆ ಬಡತನ ಅನ್ನೋದು ಇರೋದೇ ಇಲ್ಲ ಅಮ್ಮ. ಆ ವ್ಯಾಪಾರಿ ಇದನ್ನ ನಿನಗ್ ಕೊಟ್ಟಿದ್ದಾನಾ? ಅಮ್ಮ, ಅವನು ವ್ಯಾಪಾರಿ ಅಲ್ಲ ಅಮ್ಮ, ಅವನೊಬ್ಬ ಜಾದೂಗಾರ. ಗುಹೆಯಲ್ಲಿ ನನ್ನ ಸಾಯೋದಕ್ಕೆ ಅವನು ಬಿಟ್ಟು ಬಂದಿದ್ದ. ಇದಾದ ನಂತರ ಅಲಾದಿನ್ ಅವನ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ. ನಿಜವಾಗ್ಲೂ ಈ ಜೀನ್ ನಮ್ಮ ಎಲ್ಲ ಆಸೆಗಳನ್ನ ಪೂರೈಸುತ್ತಾ? ನೀವು ಆಣೆ ಕೊಡಿ, ಅಷ್ಟು ಸಾಕು. ನಮ್ಮ ಹತ್ರ ಇರೋದಕ್ಕೆ ಒಳ್ಳೆ ಮನೆ ಇಲ್ಲ. ನೀ ನಂಗೆ ಸುಲ್ತಾನ್ಗಿಂತ ಒಳ್ಳೆ ಮನೆನ ಮಾಡ್ಕೊಡ್ತೀಯಾ? ಅಲ್ಲಿ ನಾನು ಅಮ್ಮ ಸಂತೋಷವಾಗಿರ್ಬೇಕು. ಅಲಾದಿನ್ ಹೇಳಿದ್ದಕ್ಕೆ ಜೀನ್ ಅವ್ರಿಗೋಸ್ಕರ ಒಂದು ಮಹಲನ್ನ ತರಿಸ್ತಾನೆ. ಅದಾದ ನಂತರ ಅಲಾದಿನ್ ಹತ್ರ ಬಹಳಷ್ಟು ದನ, ಒಡವೆಗಳು ತುಂಬಿಕೊಂಡಿದ್ವು. ಅಲಾದಿನ್ನ ಖ್ಯಾತಿ ಎಲ್ಲ ಕಡೆ ಹರಡ್ಬಿಡುತ್ತೆ. ಅವನು ಬಗ್ದಾದ್ನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾನೆ. ಅಲಾದಿನ್, ನಾನು ನಿನ್ಗೆ ಆದಷ್ಟು ಬೇಗ ಒಬ್ಬ ಹುಡುಗಿನ ಹುಡುಕಿ ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ಸುಲ್ತಾನ್ ಅವರ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಅಂತ ಕೇಳ್ಪಟ್ಟೆ. ನಾಳೆ ಸುಲ್ತಾನ್ ಹತ್ರ ಮಾತಾಡ್ತೀನಿ.
ಮಾರನೇ ದಿನ ತಾಯಿ ಸುಲ್ತಾನ್ ಹತ್ರ ಅವಳ ಮಗನ್ಗೆ ಹೆಣ್ ಕೇಳಕ್ ಹೋಗ್ತಾಳೆ. ಸುಲ್ತಾನ್ ಅಲಾದೀನ್ನ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ರು. ಅದಕ್ಕೆ ಅವರು ಅಲಾದೀನ್ಗೆ ಅವರ ಮಗಳನ್ನ ಕೊಡಕ್ಕೆ ತುಂಬಾ ಸಂತೋಷವಾಗಿ ಒಪ್ಕೊಳ್ತಾರೆ. ಅಲಾದೀನ್ನ ಮದ್ವೆ ಸುಲ್ತಾನ್ನ ಮಗಳ ಜೊತೆ ಆಗತ್ತೆ. ಅಲಾದೀನ್ ಈಗ ಖುಷಿಯಾಗಿ ಅವನ ಮೆಹಲಲ್ಲಿ ಇರ್ತಾ ಇದ್ದ. ಒಂದಿನ ಜಾದೂಗಾರನಿಗೆ ಅಲಾದೀನ್ ವಿಷಯ ಗೊತ್ತಾಗತ್ತೆ. ಖಂಡಿತ ಅಲ್ಲಾದಿನ ಹತ್ರ ಆ ದೀಪ ಇರಲೇಬೇಕು, ಅದರಿಂದನೇ ಇಷ್ಟು ಶ್ರೀಮಂತ ಆಗಿದ್ದಾನೆ. ಆ ದೀಪ ನಂದು, ನಾನು ಏನಾದ್ರೂ ಮಾಡಿ ಆ ದೀಪವನ್ನ ಪಡ್ಕೊಳ್ಳೇಬೇಕು. ಇಷ್ಟನ್ನ ಹೇಳಿ ಜಾದೂಗಾರ ಒಂದು ಪ್ಲಾನ್ ಮಾಡ್ತಾನೆ. ಜಾದೂಗಾರನಿಗೆ ಗೊತ್ತಿತ್ತು ಅಲಾದೀನ್ ಶಹಜಾದಿ ತುಂಬಾನೇ ಒಳ್ಳೆಯವರು ಅಂತ. ಅವಳಿಗೆ ಜಿನ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಅವನು ಒಬ್ಬ ವಯಸ್ಸಾದವನ ವೇಷವನ್ನ ಧರಿಸಿ ಮನೆಗೆ ಹೋಗ್ತಾನೆ. ಹೊಸ ದೀಪ ತಗೊಳ್ಳಿ, ಹಳೆ ದೀಪವನ್ನ ಕೊಟ್ಟು ಹೊಸ ದೀಪವನ್ನ ತಗೊಳ್ಳಿ, ಹೊಸ ದೀಪ ತಗೊಳ್ಳಿ. ವಯಸ್ಸಾದ ಜಾದೂಗಾರ ಅಲಾದೀನ್ನ ಬಾಗಿಲನ್ನ ತಟ್ತಾನೆ. ಮನೆಯಲ್ಲಿ ಯಾವ್ದಾದ್ರು ಹಳೆ ದೀಪ ಇದ್ರೆ ಕೊಡ್ರಮ್ಮ, ಅದನ್ನ ಹೊಸದಾಗಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಪಾಪ ಶಹಜಾದಿ ಜಾದೂಗಾರನ ಮಾತಿಗೆ ಮರಳಾಗ್ತಾಳೆ. ಮತ್ತೆ ಅಲಾದೀನ್ನ ಜಾದೂ ದೀಪವನ್ನ ಅವನಿಗೆ ತಂದ್ಕೊಡ್ತಾಳೆ. ಅಲಾದೀನ್ನ ಜಾದುವಿನ ದೀಪವನ್ನ ನೋಡಿದ ಕೂಡ್ಲೆ ವಯಸ್ಸಾದವನ ಕಣ್ಣು ಹೊಳಿತವೆ. ಮತ್ತೆ ಅವನು ದೀಪವನ್ನ ಉಜ್ಜಿ ಜಿನ್ನ ಅಲ್ಲಿಗೆ ಕರ್ಸ್ಕೊಂಡ್ಬಿಡ್ತಾನೆ. ಏನ್ ಕಡೆ ಕಳಿಸೋ ಪ್ರಯತ್ನ ಮಾಡೋಷ್ಟ್ರಲ್ಲಿ ಅಲಾದೀನ್ ದೀಪವನ್ನ ತಗೊಂಡ್ಬಿಡ್ತಾನೆ. ಜಿನ್, ಈ ಜಾದೂಗಾರನನ್ನ ಅವನು ವಾಪಸ್ ಬರ್ದೇ ಇರೋ ಹಾಗೆ ಒಂದು ಜಾಗದಲ್ಲಿ ಬಿಟ್ ಬಂದ್ಬಿಡು. ಜಿನ್ ಜಾದೂಗಾರನನ್ನ ಯಾರೂ ಇಲ್ದೇ ಇರೋಂತ ಒಂದು ಜಾಗಕ್ಕೆ ಬಿಟ್ ಬರ್ತಾನೆ. ಅಲ್ಲಿಂದ ಅವನು ಯಾವತ್ತೂ ಬರಕ್ ಆಗ್ತಿರ್ಲಿಲ್ಲ. ಜಿನ್ನ ಸಹಾಯದಿಂದ ಅಲಾದೀನ್ ಅವನ ಮಹಲ್, ಅವನ ಪರಿವಾರನ ಕರ್ಕೊಂಡು ಪುನಃ ಅವನ ನಗರಕ್ಕೆ ಹೋಗ್ತಾನೆ. ಆಮೇಲೆ ಅವನು ಖುಷಿಯಾಗಿ ಜೀವನನ ನಡೆಸ್ತಾನೆ. ರತ್ನಗಿರಿ ಗ್ರಾಮದಲ್ಲಿ ಸೂರಜ್ ಬಾನು ಎಂಬ ಹೆಸರಿನ ಧನಿಕ ರೈತ ಇರುತ್ತಾನೆ. ಅವನತ್ರ ಅರಮನೆ ಅಂತ ಮನೆ ಇದೆ, ದೊಡ್ಡ ಹೊಲ, ಸುಮಾರು ಪ್ರಾಣಿಗಳು ಮತ್ತೆ ಸುಮಾರು ಎಕರೆ ಜಮೀನಿದೆ. ಇವುಗಳನ್ನ ನೋಡ್ಕೊಳ್ಳೋಕೆ ಸುಮಾರು ಜನ ಕೂಲಿ ಕಾರ್ಮಿಕರೆಲ್ಲ ಇದ್ದಾರೆ. ಸೂರಜ್ ಬಾನು ತುಂಬಾ ಕಂಜೂಸ್ ಮನುಷ್ಯ. ಅವನು ಅವ್ರ ಕೆಲಸಗಾರರಿಂದ ಅತ್ಯಂತ ಕಠಿಣವಾದ ಕೆಲಸಗಳನ್ನ ಮಾಡಿಸ್ತಾನೆ. ಇವತ್ತು ಎಲ್ರಿಗೂ ಸಂಬಳ ಕೊಡೋ ದಿನ. ಶಾನ್ಬೋಗ್ರೆ, ನಮ್ ಹೊಲದಲ್ಲಿ ಮತ್ತೆ ನಮ್ ಪ್ರಾಣಿಗಳನ್ನ ಮತ್ತೆ ನಮ್ ತೋಟದಲ್ಲಿ ಎಷ್ಟ್ ಜನ ಕೆಲಸ ಮಾಡ್ತಾರೆ? 100 ಜನ ಕೆಲಸ ಮಾಡ್ತಾರೆ ಯಜಮಾನ್ರೆ. ಮಧ್ಯರಾತ್ರಿ ಸೂರಜ್ ಬಾನು ತನ್ನ ಅರಮನೆಯಲ್ಲಿ ಗಾಢ ಚಿಂತೆಯಲ್ಲಿ ಮುಳುಗಿದ್ದಾನೆ. ಯಾಕಿಷ್ಟು ಆಳವಾಗಿ ಚಿಂತಿಸುತ್ತಿದ್ದೀರಿ ಸ್ವಾಮಿ? ನಾನು ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಈ ತಿಂಗಳು ನಾನು 100 ಜನರಿಗೆ ಸಂಬಳ ಕೊಡ್ಬೇಕು. ಅದರಲ್ಲಿ 90 ಜನರನ್ನ ಕೆಲಸದಿಂದ ತೆಗ್ದಾಕಿದ್ರೆ ಅವಾಗ ನಂಗೆ ಬರೀ 10 ಜನರಿಗೆ ಮಾತ್ರ ಸಂಬಳ ಕೊಡಕ್ಕಾಗುತ್ತೆ. ಅವಾಗ ನಂಗೆ ಎಷ್ಟು ದುಡ್ಡು ಉಳಿಯುತ್ತೆ ಅಲ್ವಾ? ಆದ್ರೆ ಆ 90 ಜನದ ಕೆಲ್ಸನ ಯಾರ್ ಮಾಡ್ತಾರೆ? ಆ 10 ಜನ ಇದಾರ ಕೆಲಸಗಾರರು, ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಕಂಜೂಸ್ ಪತಿಯ ಈ ಮಾತುಗಳಿಂದ ಮಾಯಾಗೆ ಬೇಜಾರಾಯ್ತು. ಪತಿ ಜೊತೆ ವಾದ ಮುಂದುವರ್ಸಕ್ಕೆ ಅವಳಿಗೆ ಧೈರ್ಯ ಸಾಲಿಲ್ಲ. ಮಾರನೇ ದಿನ ಸೂರಜ್ ಬಾನು ಶಾನ್ಬೋಗ್ರನ್ನ ಬರಕ್ ಹೇಳ್ದ. ಶಾನ್ಬೋಗ್ರೆ, 100 ಜನದಲ್ಲಿ 90 ಜನ ಕೆಲಸಗಾರನ ತೆಗ್ದಾಕಿ. ಯಜಮಾನ್ರೆ, 90 ಜನರನ್ನ ಕೆಲ್ಸದಿಂದ ತೆಗಿಬಹುದು, ಆದ್ರೆ ಆ 90 ಜನರ ಕೆಲ್ಸ ಯಾರು ಮಾಡ್ತಾರೆ? ಉಳಿದಿರೋ 10 ಜನ ಕೆಲಸಗಾರರಿಂದನೇ ಕೆಲಸ ಮಾಡಿಸಿ. ಆಯ್ತು ಯಜಮಾನ್ರೆ. ಮತ್ತೆ ಇವ್ರ ಆಶೀರ್ವಾದದಿಂದನೇ ನಾನು ಕೋಟ್ಯಾಧಿಪತಿ ಆಗಿರೋದು.
ನಾಳೆ ನಮ್ ಗುರುಜಿ ನಮ್ ಮನೆಗ್ ಬರ್ತಾ ಇದಾರೆ. ಅವರ ಊಟ ಉಪಚಾರಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಹ್ಞೂ ಯಜಮಾನ್ರೆ. ಮಾರನೆಯ ದಿನ ಸೂರಜ್ ಭಾನುವಿನ ಗುರುಗಳು ಅರಮನೆಗೆ ಬಂದರು. ಅವರನ್ನ ಹೂಗಳಿಂದ ಸ್ವಾಗತಿಸಲಾಯಿತು. ಗುರುಗಳಿಗೆ ಜಯವಾಗ್ಲಿ. ಬನ್ನಿ ಗುರುಜಿ, ನಿಮಗೆ ಸ್ವಾಗತ. ಆಯುಷ್ಮಾನ್ ಭವ. ಗುರುಜಿಯವರ ಆಶೀರ್ವಾದವನ್ನು ಪಡೆಯೋಕೆ ಸೂರಜ್ ಭಾನು ಗುರುಜಿಯವರನ್ನ ಆ ಸಿಂಹಾಸನದಲ್ಲಿ ಕೂರಿಸಿ ಅವನು ಕೆಳಗಡೆ ಕೂತ್ಕೊಂಡ. ಹೇಳು ಸೂರಜ್ ಬಾನ್, ನಿನ್ ಕೆಲ್ಸ ಹೇಗ್ ನಡೀತಿದೆ? ನಿಮ್ಮ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಗುರುಜಿ. ಒಳ್ಳೇದಾಗ್ಲಿ. ಆದ್ರೆ ಇವತ್ತು ಕೆಲ್ಸಗಾರರು ಕಮ್ಮಿ ಕಾಣಿಸ್ತಿದ್ದಾರೆ, ಎಲ್ಲಿದ್ದಾರೆ ಎಲ್ಲ? ಗುರುಜಿಯವರ ಪ್ರಶ್ನೆಗೆ 90 ಜನ ಕೆಲಸಗಾರರನ್ನು ತೆಗ್ದಾಕಿ ಅದರಿಂದ ಸುಮಾರು ದುಡ್ಡನ್ನು ಉಳಿಸಿರೋದಾಗಿ ಗುರುಜಿಗೆ ಹೇಳ್ದ. ಇದನ್ ಕೇಳಿ ಗುರುಜಿಗೆ ಬೇಜಾರಾಯ್ತು. ಅದೆಲ್ಲ ಸರಿನೇ, ಆದ್ರೆ 10 ಜನ 100 ಜನರ ಕೆಲ್ಸನ ಹೇಗ್ ಮಾಡ್ತಾರೆ? ಎಲ್ಲಿವರೆಗೂ ನಿಮ್ ದಯೆ ನಮ್ಮೇಲಿರುತ್ತೋ ಗುರುಜಿ, ಅಲ್ಲಿವರೆಗೂ ನನ್ನ ಯಾರು ಏನು ಮಾಡಕ್ಕಾಗಲ್ಲ ಗುರುಜಿ. ಈ ಮಾತು ಕೇಳಿ ಗುರುಜಿ ತುಂಬಾ ಪ್ರಸನ್ನರಾದರು. ತಮ್ಮ ದಿವ್ಯ ಶಕ್ತಿಯಿಂದ ಗಿಡಮೂಲಿಕೆಗಳನ್ನು ವರವಾಗಿ ಕೊಟ್ರು. ತಗೋ ಭಕ್ತ, ಇದು ನನ್ ಕಡೆಯಿಂದ ನಿನ್ಗೆ ದಿವ್ಯ ಉಡುಗೊರೆಯನ್ನ ಕೊಡ್ತಾ ಇದ್ದೀನಿ. ಇದನ್ನ ನೀನು ನಿನ್ ಕೆಲ್ಸಗಾರರಿಗೆ ಕೊಟ್ಬಿಡು. ಆಗ 10 ಜನ 100 ಜನರ ಕೆಲ್ಸವನ್ನ ಆರಾಮಾಗಿ ಮಾಡ್ಬಿಡ್ತಾರೆ. ಗುರುಜಿ ಅವ್ರಿಗೆ ಜಯವಾಗ್ಲಿ. ಯಜಮಾನ್ರೆ, ಏನಾಯ್ತು ಗೊತ್ತಾ? ಗುರುಜಿ ಕೊಟ್ಟಿರೋ ಪ್ರಸಾದ ತಿಂದು ಎಲ್ಲಾ ಕೆಲ್ಸಗಾರರ ಶಕ್ತಿ ಆನೆ ತರ ಆಗೋಗಿದೆ. ಎಲ್ಲಾ ಕೆಲ್ಸ ಆರಾಮಾಗಿ ಮಾಡ್ತಿದ್ದಾರೆ. ಕೇಳಿ ಖುಷಿ ಆಯ್ತು. ಏನು ಅಂದ್ರೆ ಇವಾಗೇನ್ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಗುರುಗಳು ಕೊಟ್ಟಿರೋ ಗಿಡಮೂಲಿಕೆಯಿಂದ 100 ಜನರ ಕೆಲಸ 10 ಜನ ಮಾಡ್ತಿದಾರಂದ್ರೆ ಇದೇ ಗಿಡಮೂಲಿಕೆಗಳಿಂದ 100 ಜನದ ಕೆಲ್ಸನೂ ಒಬ್ನೇ ಮಾಡ್ಬೋದು ಅಂತ ಅಲ್ವಾ? ಮತ್ತಿನ್ನೇನು? ನನಗೇನು ಅರ್ಥ ಆಗ್ಲಿಲ್ಲ. ನಾಳೆನೆ ಗುರುಗಳ ಹತ್ರ ಹೋಗಿ ಇನ್ನೊಂದ್ ಸ್ವಲ್ಪ ಗಿಡಮೂಲಿಕೆಗಳನ್ನ ಕೇಳ್ತೀನಿ. ಎಂತ ಗಿಡಮೂಲಿಕೆಗಳನ್ನ ಕೇಳ್ತೀನಿ ಅಂದ್ರೆ ಅದನ್ನ ತಿಂದವನೇ 100 ಜನದ ಕೆಲ್ಸ ಒಬ್ನೇ ಮಾಡ್ಬೇಕು. ಇದು ಎಷ್ಟು ಒಳ್ಳೆ ವಿಚಾರ ಅಲ್ವಾ? ಆಮೇಲೆ ಬರೀ ಒಬ್ಬನಿಗೆ ಸಂಬಳ ಕೊಡ್ಬೇಕಾಗತ್ತಷ್ಟೇ. ನನ್ಗೆ ಎಷ್ಟೊಂದು ದುಡ್ಡು ಉಳಿಸ್ಬೋದಲ್ವಾ? ಮಾರನೇ ದಿನ ಸೂರಜ್ ಭಾನು ಗುರುಜಿ ಆಶ್ರಮಕ್ಕೆ ಬರುತ್ತಾನೆ. ಗುರುಗಳಿಗೆ ಜಯವಾಗ್ಲಿ. ಆಯುಷ್ಮಾನ್ ಭವ. ಗುರುಜಿ, ನನ್ಗೆ ಗಿಡಮೂಲಿಕೆಗಳನ್ನ ಕೊಡ್ತೀರಾ? ಅದರಿಂದ ಒಬ್ನು 100 ಜನದ ಕೆಲ್ಸನ ಆರಾಮಾಗಿ ಮಾಡ್ಬಹುದು. ಹಾ, ಕೊಡ್ಬೋದು. ಆದ್ರೆ ನೀನ್ ಈ ತರ ಯಾಕೆ ಮಾಡ್ಬೇಕಂತಿದ್ಯಾ? ನಾನ್ ಬರೀ ಒಬ್ಬ ಕೆಲಸಗಾರನ ಮಾತ್ರ ಇಟ್ಕೊಂತೀನಿ, ಮಿಕ್ಕವ್ರನ್ನೆಲ್ಲ ಕೆಲಸದಿಂದ ತೆಗ್ದಾಕ್ತೀನಿ. ಅವ್ರಿಗೆ ಕೊಡೋ ಸಂಬಳ ದುಡ್ಡನ್ನೆಲ್ಲ ಉಳಿಸ್ಕೊಂಡು ನನ್ ಟೆಜೋರಿನೆಲ್ಲ ತುಂಬಿಸ್ಕೊಂತೀನಿ ನಾನು. ಭಕ್ತ, ಇಷ್ಟೊಂದು ಆಸೆ ಒಳ್ಳೇದಲ್ಲ. ಒಳ್ಳೇದೋ ಕೆಟ್ಟದೋ, ನಾನ್ ನಿಮ್ ಭಕ್ತ, ನನಗ್ ಬೇಜಾರ್ ಮಾಡ್ಬಿಡಿ. ಆಯ್ತು, ನಿನ್ ಇಚ್ಛೆ ಅಂತೆ ಆಗ್ಲಿ. ಗುರುಗಳು ಕಣ್ಣು ಮುಚ್ಕೊಂಡು ತಮ್ಮ ದಿವ್ಯ ಶಕ್ತಿಯಿಂದ ಗಿಡಮೂಲಿಕೆಗಳನ್ನು ಉತ್ಪಾದನೆ ಮಾಡಿ ಹೇಳಿದ್ರು. ಕೇಳು ಭಕ್ತ, ಇದನ್ನ ನೀನು ತಗೊಳ್ಳೋಗಿಂತ ಮುಂಚೆ ನೀನ್ ಆ ವ್ಯಕ್ತಿಯ ಹೆಸರನ್ನ ಹೇಳ್ಬೇಕಾಗುತ್ತೆ. ಯಾರನ್ನ ನೀನ್ ನಿನ್ನ ಕೆಲ್ಸಕ್ಕೆ ಇಟ್ಕೋತಿದ್ಯೋ? ನನ್ನ ಹತ್ರ ಇರೋ ಕೆಲಸಗಾರರಲ್ಲಿ ಒಬ್ಬ ಒಳ್ಳೆ ಜ್ಞಾನಿ, ಶ್ರಮಿಕ ಹಾಗೂ ಒಳ್ಳೆ ನಂಬಿಕೆ ಇರೋ ಕೆಲಸಗಾರ ಅಂದ್ರೆ ಅವರೇ ನಮ್ ಶಾನ್ ಬೋಗ್ರು. ಮತ್ತೆ ಸೂರಜ್ ಭಾನು ಶಾನ್ ಬೋಗ್ರನ್ನ ಕರೆದು ಹೇಳಿದ್ರು, ಶಾನ್ ಬೋಗ್ರೆ, ನಾನ್ ನಿಮ್ಮನ್ನ ಕೆಲಸದಿಂದ ತೆಗ್ದಾಕಿದ್ರ? ಬೇಡ ಬೇಡ ಯಜಮಾನ್ರೆ, ಇಂಥ ತಪ್ಪು ಮಾಡ್ಬೇಡಿ. ನಾನ್ ನನ್ನ ಕುಟುಂಬನ ಉಪವಾಸ ಹಾಕಕ್ಕಾಗಲ್ಲ. ಹಾಗಾದ್ರೆ ನಾನೇನ್ ಹೇಳ್ತೀನೋ ನೀವು ಹಾಗೆ ಮಾಡ್ಬೇಕಷ್ಟೇ. ಅದಾದ ನಂತರ ಸೂರಜ್ ಭಾನು ಎಲ್ಲರನ್ನು ಕೆಲಸದಿಂದ ತೆಗ್ದ. ಈಗ ಶಾನ್ ಬೋಗ್ರು ಗುರುಜಿಯವರು ಕೊಟ್ಟಿರೋ ಗಿಡಮೂಲಿಕೆಗಳನ್ನ ತಿಂದು 100 ಜನರ ಕೆಲಸನ ಅವ್ರೊಬ್ಬರೇ ಮಾಡ್ತಿದ್ದಾರೆ. ಶಾನ್ ಬೋಗ್ರಿಗೀಗ ಮನೆಗೆ ಹೋಗೋಕ್ಕೂ ಸಮಯ ಇಲ್ಲ. ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತಾರೆ. 100 ಜನರ ಸಂಬಳ ಮಿಕ್ತು ಅಂತ ಸೂರಜ್ ಭಾನು ತುಂಬಾ ಖುಷಿಲಿರ್ತಾನೆ. ಇದರಿಂದ ಬೇಸತ್ತ ಶಾನ್ ಬೋಗ್ರು ಒಂದಿನ ಗುರುಜಿಯವರ ಹತ್ರ ಹೋಗ್ತಾರೆ. ಗುರುಜಿ, ನನ್ನ ಕಾಪಾಡಿ, ನಿಮ್ ಸಹಾಯ ಬೇಕು ನನ್ಗೆ. ನಿಮ್ಮ ಭಕ್ತ ದುರಾಸೆಯಿಂದ ಎಲ್ಲಾ ಕೆಲ್ಸಗಾರರನ್ನ ಕೆಲ್ಸದಿಂದ ತೆಗೆದು ನನ್ನ ಒಬ್ಬನಿಂದ ಎಲ್ಲಾ ಕೆಲಸ ಮಾಡಿಸ್ತಿದ್ದಾನೆ. ನನ್ನ ಕಾಪಾಡಿ ಗುರುಜಿ, ನನ್ನ ಕಾಪಾಡಿ. ಗುರುಗಳಿಗೆ ಶಾನ್ ಬೋಗ್ರ ಮೇಲೆ ದಯೆ ಬಂತು. ಅವರ ಪ್ರೀತಿಯ ಕಂಜೂಸ್ ಭಕ್ತನಾದ ಸೂರಜ್ ಭಾನುನನ್ನು ಒಳ್ಳೆ ದಾರಿಯಲ್ಲಿ ನಡೆಸೋಕೆ ಒಂದ್ ಒಳ್ಳೆ ಉಪಾಯ ಹೇಳಿದ್ರು. ಶಾನ್ ಬೋಗ್ರು ಗುರುಗಳು ಹೇಳಿದಾಗೇನೆ ಸೂರಜ್ ಭಾನುವಿನ ಮನೆಗೆ ಹೋದ್ರು. ಗುರುಜಿ ಹೇಳ್ದಾಗೇನೆ ಮಾಡಿದ್ರು. ಇವತ್ತಿಂದ ನಾನ್ ಕೆಲ್ಸ ಬಿಡ್ತಿದ್ದೀನಿ ಯಜಮಾನ್ರೆ. ಈಗ ನನ್ಗೆ ಇಲ್ಲಿಗಿಂತ ಜಾಸ್ತಿ ಒಳ್ಳೆ ಕೆಲ್ಸ ಸಿಕ್ಕಿದೆ. ಈಗ ಸೂರಜ್ ಭಾನುವಿನ ಹತ್ರ ಯಾರೂ ಕೆಲಸ ಮಾಡ್ತಾ ಇಲ್ಲ. ಕೆಲಸಗಾರರಿಲ್ಲದ ಕಾರಣ ಸೂರಜ್ ಭಾನುವಿಗೆ ತುಂಬಾ ದುಃಖ ಆಯ್ತು. ಮತ್ತೆ ಸೂರಜ್ ಭಾನು ಗುರುಗಳ ಹತ್ರ ಹೋಗ್ತಾರೆ. ಗುರುಜಿ, ಯಾವಾಗ ಸಂಕಟ ಬಂದಿದ್ಯೋ ಅವಾಗ ನೀವು ನನಗೆ ಸಹಾಯ ಮಾಡಿದೀರಾ. ಇವಾಗ್ಲೂ ನನಗೆ ಸಹಾಯ ಮಾಡಿ ಗುರುಗಳೇ. ನೀನ್ ಎಷ್ಟೊಂದು ಚಿಂತೆಯಲ್ಲಿ ಹಾಕಿದ್ಯಾ? ಏನಾಯ್ತು ಭಕ್ತ? ಆವಾಗ ಸೂರಜ್ ಭಾನು ಮೊದಲಿನಿಂದ ಆದ ಎಲ್ಲ ಘಟನೆಗಳನ್ನು ಸವಿಸ್ತಾರವಾಗಿ ಹೇಳ್ತಾನೆ. ಆವಾಗ ಗುರುಗಳಿಗೆ ಒಂದು ನಿವೇದನೆ ಇಡ್ತಾರೆ.
ಗುರುಗಳೇ, ನೀವು ನನಗೆ ಒಂದು ದಿವ್ಯ ಶಕ್ತಿನ ಕೊಡ್ತೀರಾ. ಅದರಿಂದ ಎಲ್ಲ ಕೆಲ್ಸನೂ ಒಂದ್ ಕ್ಷಣದಲ್ಲಿ ಆಗ್ಬಿಡ್ಬೇಕು. ಕೆಲ್ಸಗಾರನ್ನ ಇಟ್ಕೋಬಾರ್ದು, ಒಂದ್ ಕ್ಷಣದಲ್ಲಿ ಎಲ್ಲ ಕೆಲ್ಸ ಆಗ್ಬಿಡ್ಬೇಕು. ನನಗ್ ತುಂಬಾ ಹಣ ಉಳಿತಾಯ ಆಗ್ಬೇಕು. ಹಾಗೆ ಹೇಗ್ ಸಾಧ್ಯ ಭಕ್ತ? ಯಾಕಾಗಲ್ಲ ಗುರುಗಳೇ? ನಾನು ಅಲಾದೀನ್ ಜೀನಿ ಕಥೆನೆಲ್ಲ ಕೇಳಿದೀನಿ. ಅದ್ರಲ್ಲಿ ಅಲಾದೀನ್ ಹೇಳಿದ್ರೆ ಜೀನಿ ಎಲ್ಲ ಕೆಲ್ಸನೂ ತಕ್ಷಣನೇ ಮಾಡ್ಬಿಡ್ತಾನೆ. ಅಲಾದೀನ್ ಜೀನಿಗೆ ಸಂಬಳನೂ ಕೊಡ್ತಾ ಇರ್ಲಿಲ್ಲ. ಹಾಗಾದ್ರೆ ನಿನ್ಗೆ ಜೀನಿ ಬೇಕಾ? ಹೌದು ಗುರುಗಳೇ. ನಾನ್ ನಿನ್ಗೆ ಜೀನಿಯನ್ನ ಕೊಡ್ಬೋದು, ಆದ್ರೆ ಅದರಿಂದ ತುಂಬಾ ಕಷ್ಟ ಆಗುತ್ತೆ. ನಾನು ಯಾವ ಪರಿಸ್ಥಿತಿನಾದ್ರೂ ಎದುರಿಸೋಕ್ ತಯಾರಿದ್ದೀನಿ ಗುರುಜಿ. ಆಯ್ತು, ಹಾಗಾದ್ರೆ ಜೀನಿನ ಪಡ್ಕೊಳಕ್ಕೆ 2 ಷರತ್ತು ಕೇಳು. ಮೊದಲನೇದು, ಒಂದ್ಸಲ ಜೀನಿನ ಕರ್ಕೊಂಡು ಹೋದ್ಮೇಲೆ ನೀನ್ ಅವನ್ನ ಮತ್ತೆ ನನ್ನ ಹತ್ರ ತಂದು ಬಿಡೋ ಆಗಿಲ್ಲ. 2ನೇ ಷರತ್ತು ಏನಂದ್ರೆ, ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಜೀನಿಗೆ ಕೆಲ್ಸ ಕೊಡ್ಲೇಬೇಕು. ನೀನ್ ಅವನ್ನ ಫ್ರೀ ಇಡಕ್ಕಾಗಲ್ಲ. ನೀನ್ ಕೆಲ್ಸ ಕೊಡದೆ ಹೋದ್ರೆ ಅವನ್ ನಿನ್ನ ತಿಂದಾಕ್ಬಿಡ್ತಾನೆ. ಗುರುಜಿಯ ಈ ಷರತ್ತುಗಳನ್ನು ಕೇಳಿ ಸೂರಜ್ ಬಾನು ಯೋಚನೆ ಮಾಡ್ದ. ಗುರುಜಿಯ ಈ 2 ಷರತ್ತುಗಳು ಆರಾಮಾಗೇ ಇದ್ದಾವೆ. ಮೊದಲನೇ ಷರತ್ತಿನ ಪ್ರಕಾರ ಜೀನಿ ವಾಪಸ್ ಕೊಡೋ ಆಗಿಲ್ಲ. ಜೀನಿನ ಯಾರು ವಾಪಸ್ ಕೊಡಕ್ ಮನಸ್ಸು ಮಾಡ್ತಾರೆ? ಇನ್ನೊಂದ್ ಷರತ್ತೇನಂದ್ರೆ, ಸೂರ್ಯ ಮುಳುಗೋದ್ರಿಂದ ಹುಟ್ಟೋದ್ರೊಳಗೂ ಕೆಲ್ಸ ಕೊಡ್ಬೇಕು. ಇಲ್ಲಾಂದ್ರೆ ಜೀನಿ ನನ್ ತಿಂದ್ಬಿಡುತ್ತೆ. ನನ್ನ ಹತ್ರ ಎಷ್ಟು ಕೆಲ್ಸ ಇದೆ ಅಂದ್ರೆ, ಕೆಲ್ಸ ಮಾಡ್ತಾ ಮಾಡ್ತಾ ಜೀನಿನೇ ಸುಸ್ತಾಗ್ಬಿಡ್ತಾನೆ. ನನ್ ತಿನ್ನೋ ಪ್ರಶ್ನೆನೇ ಉಲ್ಬಣ ಆಗಲ್ಲ. ನಿಮ್ 2 ಷರತ್ತುಗಳು ಒಪ್ಕೊಂಡಿದೀನಿ ಗುರುಜಿ. ತಥಾಸ್ತು. ಗುರೂಜಿ ತಥಾಸ್ತು ಅಂದ ತಕ್ಷಣ ಜೀನಿ ಪ್ರಕಟವಾದ. ಅಪ್ಪಣೆ ನೀಡಿ ಪ್ರಭು. ಜೀನಿ, ಇವತ್ತಿಂದ ನೀನ್ ಇವನ್ ಗುಲಾಮ. ಅವರ ಅಪ್ಪಣೆಯನ್ನ ಪಾಲಿಸುವುದು ನಿನ್ ಕರ್ತವ್ಯ. ಹಾಗೂ ನಿನ್ನ ಷರತ್ತುಗಳನ್ನ ಇವರು ಒಪ್ಕೊಂಡಿದ್ದಾರೆ. ಆಯ್ತು ಗುರುಜಿ. ಅಪ್ಪಣೆ ಮಹಾಪ್ರಭು. ಜೀನಿ, ನೀ ನನ್ನ ಕೂರ್ಸ್ಕೊಂಡು ನನ್ ಮನೆ ಹತ್ರ ಕರ್ಕೊಂಡು ಹೋಗು. ಆಯ್ತು ಪ್ರಭು. ಜೀನಿ ತನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಸೂರಜ್ ಬಾನುವಿನನ್ನ ಬೆಟ್ಟ ಗುಡ್ಡ ನದಿಗಳ ಮೇಲೆಲ್ಲ ಸುತ್ತಾಡ್ಸುತ್ತಾ ಅವನ್ ಮನೆಗ್ ಕರ್ಕೊಂಡೋದ. ಅವನ್ ಮನೆಗೆ ಹೋದ ತಕ್ಷಣನೇ ಗುರುಗಳೇ ಹೇಳಿದ 2 ಷರತ್ತುಗಳ ಬಗ್ಗೆ ತನ್ನ ಪತ್ನಿಯ ಜೊತೆ ಹೇಳತೊಡಗಿದ. ಇವತ್ತು ಸೂರ್ಯಾಸ್ತ ಆಗಿದೆ. ನನ್ನ ಪ್ರಭು, ಕತ್ತಲಾಗಿದೆ. ನಾನು ಮಲಗ್ತಾ ಇದ್ದೀನಿ. ನಾಳೆ ಸೂರ್ಯೋದಯದ ಮೇಲೆ ನಾನ್ ಬರ್ತಿದ್ದೀನಿ. ಕೆಲ್ಸ ತಯಾರಿಡಿ, ಇಲ್ದಿದ್ರೆ ನಾನ್ ನಿಮ್ಮನ್ನ ತಿಂದ್ಬಿಡ್ತೀನಿ. ಸರಿ ಆಯ್ತು. ಏನು ಅಂದ್ರೆ ನಿಮ್ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ ನನ್ಗೆ. ಜೀನಿಗೆ ಕೆಲ್ಸ ಕೊಟ್ಟಿಲ್ಲ ಅಂತಂದ್ರೆ ಅದು ನಿಮ್ಮನ್ನ ತಿನ್ಬಿಡತ್ತೆ. ಜೀನಿ ಕೊಡೋಕೆ ನನ್ನ ಹತ್ರ ತುಂಬಾ ಕೆಲ್ಸ ಇದೆ. ನೀನೇನ್ ಚಿಂತೆ ಮಾಡ್ಬೇಡ, ಆರಾಮಾಗಿ ನಿದ್ದೆ ಮಾಡು. ಮತ್ತೆ ಜೀನಿ ಸೂರಜ್ ಬಾನುವಿನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಅಪ್ಪಣೆ ಪ್ರಭುಗಳೇ. ಜೀನಿ ನನ್ ಮನೆನೆಲ್ಲ ಗುಡ್ಸಿ ಒರ್ಸು. ಜೀನಿ ಕ್ಷಣ ಮಾತ್ರದಲ್ಲಿ ಮನೇನ ಒರ್ಸಿ ಗುಡಿಸ್ತಾನೆ. ಅಪ್ಪಣೆ ಮಹಾಪ್ರಭು. ಮನೆ ಎಲ್ಲ ಸ್ವಚ್ಛಗೊಳಿಸಿದ್ಯಾ? ಹೌದು ಮಹಾಪ್ರಭು. ಇಷ್ಟು ಬೇಗನಾ? ಹೌದು ಮಹಾಪ್ರಭು. ಈಗ ನನ್ಗೆ ಬೇಗನೆ ಇನ್ನೊಂದ್ ಕೆಲ್ಸ ಕೊಡಿ. ಹಾ ಯಾಕಾಗಲ್ಲ, ಈಗ ನಂಗೆ ಅಡಿಗೆ ತಯಾರು ಮಾಡು. ಅಪ್ಪಣೆ ಮಹಾಪ್ರಭು. ಸ್ವಲ್ಪ ಹೊತ್ತಲ್ಲೇ ಜೀನಿ ಎಲ್ಲ ಅಡಿಗೆ ಮಾಡಿದ್ರು. ಮತ್ತೆ ಸೂರಜ್ ಬಾನುವಿನ ಮುಂದೆ ಪ್ರತ್ಯಕ್ಷರಾದ್ರು. ಅಪ್ಪಣೆ ಮಹಾಪ್ರಭು. ಏನಪ್ಪಾ, ಎಷ್ಟು ಬೇಗ ಕೆಲಸ ಮಾಡ್ತೀಯಾ? ಹೌದು ಮಹಾಪ್ರಭು. ಈಗ ಬೇಗನೆ ನನ್ಗೆ ಇನ್ನೊಂದ್ ಕೆಲ್ಸ ಕೊಟ್ಬಿಡಿ, ಇಲ್ಲಿದ್ರೆ ನಿಮ್ಮನ್ನ ತಿಂದ್ಬಿಡ್ತೀನಿ. ಜೀನಿ ಎಲ್ಲ ಕೆಲ್ಸನೂ ಕ್ಷಣಾರ್ಧದಲ್ಲಿ ಮುಗಿಸ್ಬಿಡ್ತಾನೆ. ಇದು ನೋಡಿ ಸೂರಜ್ ಬಾನು ತುಂಬಾ ಯೋಚನೆ ಮಾಡ್ತಾನೆ. ನನ್ಗೆ ಬೇಗನೆ ಕೆಲ್ಸ ಕೊಡಿ, ಇಲ್ಲಿದ್ರೆ ನಿಮ್ಮನ್ನ ತಿಂದ್ಬಿಡ್ತೀನಿ. ಇಲ್ಲ, ನನ್ನೇನು ತಿನ್ನಕ್ ಹೋಗ್ಬೇಡ, ನಾನೀಗ ಕೆಲ್ಸ ಕೊಡ್ತೀನಿ. ಆಮೇಲೆ ಸೂರಜ್ ಬಾನು ಜೀನಿಗೆ ಕೆಲ್ಸ ಕೊಟ್ಟ. ಅವನಲ್ಲಿರೋ ಹೊಲಗಳಲ್ಲಿ ಹೊಲ ಉಳೋಕೆ ಮತ್ತೆ ಹೊಲದಲ್ಲಿರೋ ಕಳೆ ಕೀಳೋಕೆ. ಜೀನಿ ತನ್ನ ಅದ್ಭುತವಾದ ಶಕ್ತಿಗಳಿಂದ ಬೇಗ ಕೆಲಸ ಮಾಡ್ತಾನೆ. ಈಗ ಸೂರ್ಯ ಮುಳುಗ್ದ. ಮತ್ತೆ ಜೀನಿ ಸೂರಜ್ ಬಾನುವಿನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪ್ರಭುಗಳೇ, ನಾನೀಗ ಮಲ್ಗೋ ಸಮಯ ಆಗಿದೆ. ನಾಳೆ ಬೆಳಿಗ್ಗೆ ಮತ್ತೆ ಬರ್ತೀನಿ. ಬೆಳಿಗ್ಗೆ ನನ್ಗೆ ಕೆಲ್ಸ ಕೊಡಿ, ಇಲ್ದಿದ್ರೆ ನಿಮ್ಮನ್ನ ತಿಂದು ಬಿಡ್ತೀನಿ. ಸೂರಜ್ ಬಾನುವಿನ ಚಿಂತೆಯ ಬಗ್ಗೆ ಮಾಯಾ ಕೇಳ್ತಾಳೆ. ಏನಾಯ್ತ್ರಿ, ತುಂಬಾ ಚಿಂತೆ ಮಾಡ್ತಾ ಇರೋ ಹಾಗಿದೆ. ನನಗೆ ಏನ್ ಅನಿಸ್ತಿದೆ ಅಂದ್ರೆ, ನಾನು ಉಳಿತಾಯದ ಮುಖ ನೋಡಿ ಈ ಜೀನಿ ನಾ ಮನೆಗ್ ಕರ್ಕೊಂಡ್ ಬಂದಿದ್ದು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೇನೋ ಅಂತ. 2-3 ತಿಂಗಳ ಕೆಲ್ಸನ ಜೀನಿ ಒಂದಿಂದಲೇ ಮಾಡ್ಬಿಟ್ಟಿದ್ದಾನೆ. ಏನ್ ಮಾಡ್ಲಿ, ಏನು ಅರ್ಥ ಆಗ್ತಿಲ್ಲ ನನಗೆ. ಇಂಥ ಸಮಯದಲ್ಲಿ ಇವತ್ತು ನಿಮ್ಮ ನಿಯತ್ತಿನ ಮುನ್ಷಿಯವರು ನಿಮ್ ಜೊತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ನಾನೇನ್ ಮಾಡ್ಲಿ, ನಾನು ಅವ್ರನ್ನೂ ಕೆಲಸದಿಂದ ತೆಗ್ದಾಕಿದ್ದೀನಿ. ನಾಳೆ ಜೀನಿಗೇನಾದ್ರೂ ಕೆಲಸ ಕೊಡ್ಲಿಲ್ಲ ಅಂದ್ರೆ ಜೀನಿ ನನ್ನ ತಿಂದು ಬಿಡ್ತಾನೆ.
ಹಾಗಾದ್ರೆ ನೀವು ಗುರೂಜಿ ಹತ್ರ ಖಂಡಿತ ಹೋಗ್ಲೇಬೇಕು. ಅವ್ರು ನಿಮ್ಗೆ ಸಹಾಯ ಖಂಡಿತ ಮಾಡ್ತಾರೆ. ಮುಂಜಾನೆ ಸೂರ್ಯ ಬರೋದ್ರೊಳಗೆ ಜೀನಿಗೆ ಕೆಲ್ಸ ಕೊಡ್ಬೇಕು. ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ಜೀನಿ ಸೂರಜ್ ಬಾನುವನ್ನ ತಿಂದ್ಬಿಡುತ್ತೆ. ಸೂರಜ್ ಬಾನುವಿನ ಹತ್ರ ಇವತ್ತಿನ ರಾತ್ರಿ ಮಾತ್ರ ಸಮಯ. ರಾತ್ರಿಯಲ್ಲಿ ಗುರೂಜಿನ ನೋಡೋಕ್ ಹೊರಟ್ರು. ರಾತ್ರಿಯಲ್ಲಿ ಸೂರಜ್ ಬಾನುವನ್ನ ನೋಡಿ ಗುರೂಜಿ ಹೇಳಿದ್ರು, ಏನಾಯ್ತು ಭಕ್ತ, ಈ ಸಮಯದಲ್ಲಿ ನೀನಿಲ್ಲಿ? ಗುರೂಜಿ ಕೇಳಿದ ತಕ್ಷಣ ಸೂರಜ್ ಬಾನು ಎಲ್ಲವನ್ನು ಹೇಳ್ತಾನೆ. ಕೆಲಸಗಾರನ ತೆಗೆದ ಕಾರಣ ಜೀನಿ ತುಂಬಾ ಕ್ಷಣದಲ್ಲಿ ಮಾಡೋ ಕೆಲ್ಸ ಮತ್ತೆ ಜೀನಿಯಿಂದ ಆಗೋ ಸಾವಿನ ಭಯ ತುಂಬಾ ಹೆದರ್ಕೊಂಡಿದ್ದಾನೆ. ಗುರುಗಳಿಂದ ಮನಸ್ಫೂರ್ತಿಯಾಗಿ ಸಹಾಯ ಕೇಳ್ತಾನೆ. ಅತಿಯಾದ ಕೋರಿಕೆಯಿಂದ ಗುರೂಜಿ ಜೀನಿಯಿಂದ ಪಾರೋಗೋ ವಿಷಯ ಹೇಳ್ತಾರೆ. ನೀನೀಗ ಜೀನಿಯಿಂದ ಉಳಿಬೇಕಾದ್ರೆ ನೀನ್ ನಿಯತ್ತಿನ ಕೆಲ್ಸಗಾರರನ್ನ ಈಗ್ಲೇ ಕೆಲ್ಸಕ್ಕೆ ಇಟ್ಕೋಬೇಕು. ಆಯ್ತು ಗುರುಗಳೇ. ಮತ್ತವ್ರು ಏನ್ ಉಪಾಯ ಹೇಳ್ತಾರೋ ಅದನ್ನೇ ಅನ್ವಯಿಸ್ಬೇಕಾಗತ್ತೆ. ಅವ್ರು ಕೊಡೋ ಉಪಾಯದಿಂದಲೇ ನಿನ್ ಪ್ರಾಣ ಉಳಿಯತ್ತೆ. ಶಾನ್ ಬೋಗ್ರೆ ನಂಗೆ ಬೇಕಾಗಿರೋ ಕೆಲಸಗಾರರು ಗುರುಜಿ. ನಾನು ಇವಾಗ್ಲೇ ಅವ್ರ ಹತ್ರ ಹೋಗ್ತೀನಿ. ಗುರುಗಳಿಗೆ ಪ್ರಮಾಣ ಮಾಡಿ ಸೂರಜ್ ಬಾನು ಶಾನ್ ಬೋಗ್ರ ಮನೆ ಹತ್ರ ಹೊರಟ. ಯಜಮಾನ್ರೆ, ನೀವು ಈ ಸಮಯದಲ್ಲಿ ಇಲ್ಲೇ? ಹಾ, ಮತ್ತೆ ನಾನ್ ನಿಮ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಕ್ ಬಂದೆ. ಶಂಸಿ ಯಜಮಾನ್ರೆ, ನಾನಿನ್ನು ಕೆಲ್ಸಕ್ ಬರಕ್ ಆಗಲ್ಲ. ಅದೇ ಯಾಕೆ? ನೀವು ಎಲ್ಲಿವರೆಗೂ ಆ 100 ಕೆಲ್ಸಗಾರರನ್ನ ಕೆಲ್ಸಕ್ ಮತ್ತೆ ಇಟ್ಕೊಳಲ್ವೋ ಅಲ್ಲಿವರೆಗೂ ಯಜಮಾನ್ರೆ ನಾನ್ ಕೆಲ್ಸಕ್ ಬರಕ್ ಆಗಲ್ಲ. ನನಗ್ ಬೇಗ ಕೆಲ್ಸ ಕೊಡಿ, ಇಲ್ದಿದ್ರೆ ನಿಮ್ಮನ್ನ ತಿನ್ಬಿಡ್ತೀನಿ. 100 ಜನ ಕೆಲಸಗಾರನ ತೆಗೆದಾಕಿ ಜೀನಿ ಜೊತೆ ಸಾವಿನ ಜೊತೆ ಸರಸ ಆಡಿ ಸೂರಜ್ ಬಾನು ತಾನ್ ಮಾಡಿದ ತಪ್ಪಿನ ಅರಿವಾಯ್ತು. ಏನಂದ್ರೆ ದುಡ್ಡು ದುಡಿಯೋಕೆ ಮತ್ತೆ ದುಡ್ಡು ಉಳಿಸೋಕೆ ಯಾವುದೇ ಶಾರ್ಟ್ ಕಟ್ ನ ಯೂಸ್ ಮಾಡಬಾರ್ದು ಅಂತ. ಅವನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತವಾಗಿ ಶಾನ್ ಬೋಗ್ರೆ ಹೇಳಿದ ಹಾಗೆ ಎಲ್ಲ ಕೆಲಸಗಾರರಿಗೂ ತನ್ನ ಹೊಲದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟ. ಹಾಗಾದ್ರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಜೀನಿ ಕೆಲ್ಸ ಕೊಡ್ಬೇಕು. ನೀವು ಕೆಲ್ಸ ಕೊಡಕ್ ಆಗದಿದ್ರೆ ಜೀನಿ ನಿಮ್ಮನ್ನ ತಿಂದು ಬಿಡ್ತಾನೆ. ಇದೇ ಅಲ್ವಾ ವಿಷಯ? ಹಾ, ಶಾನ್ ಬೋಗ್ರು ಜೀನಿಯಿಂದ ಬಚಾವಾಗೋಕೆ ಸೂರಜ್ ಬಾನುವಿಗೆ ಒಂದೊಳ್ಳೆ ಐಡಿಯಾ ಕೊಟ್ರು. ಹಾಗಾದ್ರೆ ನಾನು ಹೇಳಿದ್ದನ್ನ ನೀವು ಮಾಡ್ತಾ ಹೋಗಿ ಯಜಮಾನ್ರೆ. ಆಗ ನೋಡಿ ಜೀನಿ ನಿಮ್ಮನ್ನ ಏನು ಮಾಡಕ್ ಆಗಲ್ಲ. ಆದ್ರೆ ಅದೇಗೆ? ಈಗ ನೀವು ನನ್ ಟಾಮಿ ಕರ್ಕೊಂಡು ಹೋಗಿ. ಯಾವಾಗ ಜೀನಿ ಬಂದ್ ನಿಮ್ಮ ಹತ್ರ ಕೆಲ್ಸ ಕೇಳ್ತಾನೋ ಆಗ ಶಾನ್ ಬೋಗ್ರು ಸೂರಜ್ ಬಾನುವಿನ ಕಿವಿಯಲ್ಲಿ ಏನೋ ಹೇಳ್ತಾರೆ. ಶಾನ್ ಬೋಗ್ರು ಮಾತ್ ಕೇಳಿ ಸೂರಜ್ ಬಾನುವಿನ ಮನಸ್ಸು ಉಲ್ಲಾಸವಾಯ್ತು. ಶಾನ್ ಬೋಗ್ರು ನಾಯಿ ಕರ್ಕೊಂಡು ಸೂರಜ್ ಬಾನು ಮನೆಗೆ ಹೊರಟ. ಗುಡ್ ಮಾರ್ನಿಂಗ್ ನನ್ನ ಪ್ರಭುಗಳೇ, ನನಗ್ ಬೇಗನೆ ಕೆಲ್ಸ ಕೊಡಿ, ಎಲ್ಲಿದ್ರೆ ನಿಮ್ಮನ್ನ ತಿಂದು ಬಿಡ್ತೀನಿ. ನಾನೇನ್ ಹಲ್ವಾ ಅನ್ಕೊಂಡ? ಯಾವಾಗ ನೋಡಿದ್ರು ತಿಂದ್ಬಿಡ್ತೀನಿ. ಷರತ್ತಿನ ಪ್ರಕಾರ ನಾನು ನಿನ್ ಕೆಲ್ಸ ಕೊಡೋವರೆಗೂ ನೀನ್ ನಂಗೆ ತಿನ್ನೋ ಹಾಗಿಲ್ಲ. ಸರಿಯಾಗಿ ಹೇಳಿದ್ರಿ ಪ್ರಭುಗಳೇ. ನೋಡೀಗ ನಾನು ಹೇಳ್ತಿದ್ದೀನಿ ಕೇಳೋ. ನೀನ್ ಈ ನಾಯಿ ಬಾಲನ ಸೀದಾ ಮಾಡ್ಬೇಕಷ್ಟೇ. ಇವತ್ತಿಂದ ಇದೇ ನಿನ್ ಕೆಲ್ಸ. ಎಲ್ಲಿವರೆಗೂ ನಾಯಿ ಬಾಲ ನೇರ ಆಗಲ್ವೋ ಅಲ್ಲಿವರೆಗೂ ನಿನ್ಗಿದೇ ಕೆಲ್ಸ, ಗೊತ್ತಾಯ್ತಾ? ತಿಳಿತು ಪ್ರಭುಗಳೇ. ಮತ್ತಿನ್ನೇನು, ದಿನ ಪೂರ್ತಿ ಜೀನಿ ಇದೇ ಕೆಲ್ಸ ಮಾಡ್ತಿದ್ದ. ಬೆಳಗ್ಗೆಯಿಂದ ಸಂಜೆವರೆಗೂ ನಾಯಿ ಬಾಲ ಸೀದಾ ಮಾಡ್ತಿದ್ದ. ನಾಯಿ ಬಾಲ ಯಾವಾಗಾದ್ರೂ ಡೊಂಕಿಲ್ದೆ ಇರುತ್ತಾ? ಹಾಗೆ ಸೂರಜ್ ಬಾನು ಎಲ್ಲ ಕೆಲ್ಸಗಾರರಿಗೂ ಕೆಲ್ಸಾನು ಕೊಟ್ಟು ಮತ್ತೆ ಒಳ್ಳೆ ಸಂಬಳನೂ ಕೊಡ್ತಿದ್ದ. ಗುರುಗಳು ತನ್ನ ಭಕ್ತನನ್ನ ಸನ್ಮಾರ್ಗದಲ್ಲಿ ನಡೆಸಿ ಖುಷಿಯಾಗಿದ್ರು.